ಹಿಜಾಬ್ ಧರಿಸಿದ ಹುಡುಗಿಯರಿಂದ ಗಣೇಶ ಭಜನೆ. ಧರ್ಮ ಇಸ್ಲಾಂ ಆದರೂ ಸಂಸ್ಕೃತಿ ಮಾತ್ರ ಸನಾತನ. ಇಂಡೋನೇಷ್ಯಾ ಶಾಲೆಗಳಲ್ಲಿ ಹಿಂದುತ್ವದ ಕಲರವ. ಇಸ್ಲಾಂ ಜನಸಂಖ್ಯೆ ಹೆಚ್ಚಿರುವ ಇಂಡೋನೇಷಿಯಾದ ಶಾಲೆಯೊಂದರಲ್ಲಿ ಹಿಜಾಬ್ ಧರಿಸಿರುವ ಮುಸ್ಲಿಂ ಹುಡುಗಿಯರು ಭಗವಾನ್ ಗಣೇಶನ ಭಜನೆ ಮಾಡುತ್ತಿದ್ದಾರೆ ಎಂದರೆ ನೀವು ನಂಬುತ್ತೀರಾ? ಇದು ಕೇಳಲು ಅಚ್ಚರಿಯಾದರೂ ಸತ್ಯ. ಜಕಾರ್ತಾದ ಎಸ್ಎಂಎ ನಗರಿ ಪಬ್ಲಿಕ್ ಹೈಸ್ಕೂಲ್ನ ಈ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿವೆ. ನೋಡುವರಿಗೆ ಅಚ್ಚರಿ ಮೂಡಿಸುತ್ತಿವೆ. ಅವರ ಬಾಯಲ್ಲಿ ಹಿಂದೂ ದೇವರ ಭಜನೆ ಕೇಳಿ ಸೋಷಿಯಲ್ ಮೀಡಿಯಾ ಮಂದಿ ದಂಗಾಗಿದ್ದಾರೆ. ಈ ಹುಡುಗಿಯರು ಹಾಡುತ್ತಿರುವ ಪ್ರಾರ್ಥನೆಯಲ್ಲಿ ಗಣೇಶನನ್ನು ಸ್ತುತಿಸುತ್ತಾ, ಹೇ ಶಿವನ ಪುತ್ರ ಗಣೇಶನೇ, ನಿನ್ನ ಬುದ್ಧಿವಂತಿಕೆಯಂತೆ ನಮ್ಮ ಬುದ್ಧಿಯು ತೀಕ್ಷ್ಣವಾಗಲಿ. ನಾವು ಪ್ರತಿದಿನ ನಿನ್ನನ್ನು ಆರಾಧಿಸುತ್ತೇವೆ. ನಮಗೆ ವಿದ್ಯೆಯ ಆಶೀರ್ವಾದ ನೀಡು ಎಂದು ಪ್ರಾರ್ಥಿಸುತ್ತಿದ್ದಾರೆ. ಇಂಡೋನೇಷಿಯಾದ ಮುಸ್ಲಿಮರು ತಮ್ಮ ಧರ್ಮ ಇಸ್ಲಾಂ ಆದರೂ ತಮ್ಮ ಮೂಲ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ಹಿಂದೂ ಧರ್ಮದೊಂದಿಗೆ ಬೆಸೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಪ್ರಧಾನಿ ಮೋದಿಯವರು ಇಂಡೋನೇಷಿಯಾಕ್ಕೆ ಭೇಟಿ ನೀಡಿದಾಗಲೂ ಅಲ್ಲಿನ ಯುವತಿಯರು ಶಿವನ ಸ್ತುತಿಯನ್ನು ಹಾಡಿ ಸ್ವಾಗತಿಸಿದ್ದರು. ಓಂ ನಮಃ ಶಿವಾಯ ಎಂಬ ಸಾಲುಗಳು ಅಲ್ಲಿನ ಸಂಸ್ಕೃತಿಯಲ್ಲಿ ಭಾರತದ ಬೇರುಗಳು ಎಷ್ಟೊಂದು ಗಟ್ಟಿಯಾಗಿವೆ ಎಂಬುದನ್ನು ತೋರಿಸುತ್ತವೆ. ಜಾವಾ ದ್ವೀಪದಲ್ಲಿರುವ 9ನೇ ಶತಮಾನದ ಬ್ರಹ್ಮಾನಂದ ದೇವಾಲಯವಾಗಿರಲಿ ಅಥವಾ ಅಲ್ಲಿನ ಜನರ ಜೀವನ ಶೈಲಿಯಾಗಿರಲಿ, ಇವೆಲ್ಲವೂ ಭಾರತ ಮತ್ತು ಇಂಡೋನೇಷಿಯಾದ ಅವಿನಾಭಾವ ಸಂಬಂಧಕ್ಕೆ ಸಾಕ್ಷಿ. ಇಂಡೋನೇಷಿಯಾದ ಮಾಜಿ ಅಧ್ಯಕ್ಷರೂ ಕೂಡ ತಮ್ಮ ಪೂರ್ವಜರು ಭಾರತದಿಂದಲೇ ಬಂದವರು ಎಂದು ಹೇಳುವ ಮೂಲಕ ತಮ್ಮ ಸನಾತನ ಬೇರುಗಳನ್ನು ಹೆಮ್ಮೆಯಿಂದ ಒಪ್ಪಿಕೊಂಡಿದ್ದಾರೆ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಇಡೀ ಜಗತ್ತನ್ನು ಹೇಗೆ ಬೆಸೆಯಬಲ್ಲದು ಎಂಬುದಕ್ಕೆ ಇಂಡೋನೇಷಿಯಾದ ಈ ಮುಸ್ಲಿಂ ಸಹೋದರರೇ ಉತ್ತಮ ಉದಾಹರಣೆ. ಇಸ್ಲಾಂ ಪರಿಪಾಲಕರಾಗಿದ್ದರೂ ಅವರ ನಿಜಬೇರು ಸನಾತನದ್ದು ಎನ್ನುವುದನ್ನು ಅವರು ಅರಿತುಕೊಂಡಿದ್ದಾರೆ. ಹಿಂದೂ ಧರ್ಮದ ದೇವಾನುದೇವತೆಗಳನ್ನು ಪೂಜಿಸುತ್ತಾ ಅದರಲ್ಲಿ ನೆಮ್ಮದಿ ಕಂಡುಕೊಂಡಿದ್ದಾರೆ.